ಸರಿ, ಗೆಸ್ಟ್ ಯಾರೋ ಬಂದಿದ್ದಾರೆ ಅಂತ ಹೇಳಿದೆ, ಎಲ್ಲಿ ಕಾಣಿಸ್ತಾ ಇಲ್ಲ? ಅವಳು ಅವಾಗ್ಲೇ ಹೊರಟೋದ್ಲು ಅಪ್ಪ. ಹೌದಾ? ಯಾರಮ್ಮ ಅದು? ಅವಳು ನನ್ನ ಫ್ರೆಂಡೇ ಅಪ್ಪ, ಹೆಸರು ಕನಕ. ಅವಳನ್ನೇ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ನೋಡ್ದೆ. ಆದ್ರೆ ರಾತ್ರಿ ಬರೋದು ತುಂಬಾ ಲೇಟ್ ಆಗುತ್ತೆ ಅಂತ ನೀವೇ ಅಂದ್ರಲ್ಲ, ಅದಕ್ಕೆ ಅವಳು ಹೊರಟೋದ್ಲು ಅಪ್ಪ. ಸರಿ ಸರಿ, ನಾಳೆಗೆ ನಾ ಮನೇಲೇ ಇರ್ತೀನಲ್ಲ, ನಾಳೆ ಅವಳನ್ನ ಬರ್ಲಿಕ್ಕೆ ಹೇಳಮ್ಮ. ಸರಿಪ್ಪ. ಅಮ್ಮ ಕೀರ್ತಿ, ಕೀರ್ತಿ, ಕೀರ್ತಿ. ತಗೋ, ಟೀ ಕುಡಿಯಮ್ಮ. ಅಪ್ಪ, ನೀವ್ ನನ್ಗೊಂದು ಸಹಾಯ ಮಾಡ್ಬೋದಾ? ಏನ್ ಹೆಲ್ಪ್ ಅಮ್ಮ? ನನಗೆ ಒಂದು 1,00,000 ಹಣ ಬೇಕು ಅಪ್ಪ. ಯಾತಕಮ್ಮ? ಅಪ್ಪ, ನನ್ನ ಫ್ರೆಂಡ್ ಕನಕ ಕಾಲೇಜ್ನಲ್ಲಿ ತುಂಬಾ ಚೆನ್ನಾಗಿ ಓದೋ ಹುಡುಗಿಯಪ್ಪ. ಆದ್ರೆ ಅವಳಿಗೆ ಕಾಲೇಜ್ ಫೀಸ್ ಕಟ್ಟೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಪ್ಪ. ಅದಕ್ಕೆ ನಿನ್ನೆ ನನ್ನ ಹತ್ರ ಬಂದು ನಿನ್ನಿಂದ ಹೆಲ್ಪ್ ಮಾಡ್ಬೋದಾ ಅಂತ ಕೇಳಿದ್ಲು. ನೀವು ಕಾಲೇಜ್ ಫೀಸ್ 1,00,000 ಕಟ್ಟಿ ಅವಳು ಓದೋದಕ್ಕೆ ಹೆಲ್ಪ್ ಮಾಡ್ಬೋದಪ್ಪ? ಏನಮ್ಮ ಇದು? ಏನೋ 10,000 ಇಲ್ಲ 20,000 ರೂಪಾಯಿ ಕೊಟ್ಟು ಹೆಲ್ಪ್ ಮಾಡೋದ್ರೆ ಪರವಾಗಿಲ್ಲ. ಸಡನ್ ಆಗಿ 1,00,000 ರೂಪಾಯಿ ಕೇಳಿದ್ರೆ ಏನಮ್ಮ ಮಾಡೋದು? ತುಂಬಾ ಕಷ್ಟ ಪಡ್ತಿದ್ದಾಳೆ ಅಪ್ಪ. ಅವಳಿಗೆ ಸಪೋರ್ಟ್ ಯಾರೂ ಇಲ್ಲ. ನೀವು ಖಂಡಿತ ಹೆಲ್ಪ್ ಮಾಡ್ತೀರಾ ಅಂತ ನಾನು ಅವಳಿಗೆ ಹೇಳಿ ಕಳ್ಸಿದ್ದೀನಿ. ಅವಳು ಆ ನಂಬಿಕೆಯಿಂದನೇ ಅವಳು ಮನೆಗೆ ಹೋಗಿದ್ದಾಳೆ ಅಪ್ಪ. ತುಂಬಾ ಚೆನ್ನಾಗಿ ಓದೋ ಹುಡುಗಿ, ಹೇಗಾದ್ರೂ ಮಾಡಿ ಸಹಾಯ ಮಾಡಿ ಅಪ್ಪ. ನಮ್ ಕಾಲೇಜ್ಗೆ ಟಾಪರ್ ಆಗಿದ್ದಾಳೆ ಅಪ್ಪ. ನೀವು ಅವಳಿಗೆ ಹೆಲ್ಪ್ ಮಾಡಿದ್ರಿ ಅಂದ್ರೆ ಅವಳ ಕುಟುಂಬಕ್ಕೂ ಫ್ಯೂಚರ್ಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗಂತೀಯಾ? ಹೌದು ಅಪ್ಪ. ಏನಾಯ್ತಪ್ಪ? ಯಾಕಿಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಅಪ್ಪ, ಅವಳಿಗೆ ನೀವು ಹೇಗಾದ್ರೂ ಮಾಡಿ ಹೆಲ್ಪ್ ಮಾಡಿಪ್ಪ. ತುಂಬಾ ಪಾಪ ಅವಳು. ಸರಿ, ಆ ಹುಡುಗಿನ ಬರ್ಲಿಕ್ಕೆ ಹೇಳಮ್ಮ. ಥ್ಯಾಂಕ್ಸ್ ಡ್ಯಾಡಿ. ಪರವಾಗಿಲ್ಲಮ್ಮ. ಕೀರ್ತಿ, ಕೀರ್ತಿ, ಕೀರ್ತಿ. ಹೇ, ನಿಂಗೋಸ್ಕರನೇ ವೇಟ್ ಮಾಡ್ತಿದ್ದೆ, ಬಾ ಒಳಗೆ. ಏನ್ ವಿಷಯ ಕಣೆ? ತಕ್ಷಣ ಹೊರಟು ಬರಕ್ ಹೇಳಿದ್ಯಾ? ಮೊದ್ಲು ನೀನ್ ಒಳಗ್ ಬಾರೆ, ನಾನು ಆಮೇಲೆ ಹೇಳ್ತೀನಿ. ಸರಿ. ಕೂತ್ಕೋ. ಸ್ವಲ್ಪ ವೇಟ್ ಮಾಡು, ನಾನು ಬರ್ತೀನಿ. ಡ್ಯಾಡಿ, ಡ್ಯಾಡಿ. ಏನಮ್ಮ? ನನ್ನ ಫ್ರೆಂಡ್ ಕನಕ ಬಂದಿದ್ದಾಳೆ ಡ್ಯಾಡಿ. ಹೌದಾ? ಸರಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಲಿಕ್ಕೆ ಹೇಳು, ನಾ ಬರ್ತೀನಿ. ಹಾ ಸರಿ ಡ್ಯಾಡಿ. ಹಾ. ಕನಕ, ನಮ್ಮಪ್ಪ 2 ಮಿನಿಟ್ಸಲ್ಲಿ ಬಂದ್ಬಿಡ್ತಾರೆ. ಸರಿ. ಏನಮ್ಮ, ಚೆನ್ನಾಗಿದ್ಯಾ? ನಮಸ್ಕಾರ ಅಂಕಲ್. ಹಾ, ಕೂತ್ಕೊಮ್ಮ.
ಏನಮ್ಮ ಕಾಲೇಜ್ ಸ್ಟಡೀಸ್ ಎಲ್ಲ ಹೇಗೆ ನಡೀತಾ ಇದೆ? ಆ ಚೆನ್ನಾಗಿ ನಡೀತಾ ಇದೆ ಅಂಕಲ್. ನಿನ್ ಬಗ್ಗೆ ನನ್ನ ಮಗಳು ತುಂಬಾ ಹೊಗಳ್ತಾ ಇದ್ಲು. ನನ್ನ ಮಗಳಿಗೋಸ್ಕರ ನೀ ಕಟ್ಬೇಕಾಗಿರೋ ಫೀಸ್ನ ನಾನೇ ಕೊಡ್ತೀನಿ. ಅಯ್ಯೋ ತುಂಬಾ ಥ್ಯಾಂಕ್ಸ್ ಅಂಕಲ್. ಸರಿ, ಸ್ವಲ್ಪ ಇರು. ಥ್ಯಾಂಕ್ಸ್ ಕೀರ್ತಿ. ಪರವಾಗಿಲ್ಲ ಕಣೆ. ಕನಕ, ತಗೊಮ್ಮ. ತುಂಬಾ ತುಂಬಾ ಥ್ಯಾಂಕ್ಸ್ ಅಂಕಲ್. ಪರವಾಗಿಲ್ಲಮ್ಮ. ಅಯ್ಯೋ ಹೇಳಮ್ಮ, ಚೆನ್ನಾಗಿ ಓದ್ಬೇಕು, ಸರಿನಾ? ಕೀರ್ತಿ ನಿನ್ ಹೆಲ್ಪನ್ನ ಮರೆಯೋದೇ ಇಲ್ಲ ಕಣೆ. ಪರವಾಗಿಲ್ಲ ಬಿಡೆ. ಹಲೋ ಹಲೋ ಹಲೋ, ಯಾರಮ್ಮ? ಅಂಕಲ್, ನಾನು ಕನಕ ಮಾತಾಡ್ತಾ ಇದ್ದೀನಿ. ಕನಕ ಹೇಳಮ್ಮ. ನಾನು ಈಗ ತಾನೇ ಕಾಲೇಜ್ ಫೀಸ್ ಕಟ್ತೆ. ಆ ವಿಷಯನ ನಿಮಗೆ ಹೇಳೋಣ ಅಂತಾನೆ ಕಾಲ್ ಮಾಡ್ದೆ ಅಂಕಲ್. ಹೌದಾ, ಆಯ್ತಮ್ಮ, ಸಂತೋಷಮ್ಮ. ಮತ್ತೆ ಇನ್ನು ಮುಂದೆ ನಿನಗೆ ಯಾವುದೇ ಹೆಲ್ಪ್ ಬೇಕಿದ್ರೂ ನನ್ನ ಕೇಳು, ಸರಿನಾ? ಸರಿ ಅಂಕಲ್. ಸರಿ, ನಿನಗೆ ಬೇರೆ ಏನಾದ್ರೂ ಹೆಲ್ಪ್ ಬೇಕಿತ್ತಮ್ಮ? ಅಯ್ಯೋ ಅದೆಲ್ಲ ಬೇಡ ಅಂಕಲ್. ನೀವೀಗ ನನಗೆ ಮಾಡಿದ ಸಹಾಯಕ್ಕೆ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಅಯ್ಯೋ ಪರವಾಗಿಲ್ಲಮ್ಮ, ಮತ್ತೆ ಹೇಳ್ತಾ ಇದ್ದೀನಿ, ನಿನಗೆ ಯಾವುದೇ ಹೆಲ್ಪ್ ಬೇಕಿದ್ರೂ ಸಂಕೋಚ ಪಡದೆ ಕೇಳು, ನಾನ್ ಮಾಡ್ತೀನಮ್ಮ, ಸರಿನಾ? ಓಕೆ, ಥ್ಯಾಂಕ್ಸ್ ಅಂಕಲ್. ಓಕೆ. ಹಲೋ. ಏನೇ, ಏನಾಗಿದೆ ನಿನ್ಗೆ? ಇವಾಗೆಲ್ಲ ನಂಗೆ ಫೋನು ಮಾಡೋದಿಲ್ಲ, ಮನೆಗೂ ಬರೋದಿಲ್ಲ. ಸರಿ, ಫ್ರೀ ಆದ್ಮೇಲೆ ಮನೆಗೆ ಬರ್ತೀಯಾ? ಬೇಡ ಕಣೆ, ನಾವು ಹೊರಗೆಲ್ಲಾದ್ರೂ ಮೀಟ್ ಮಾಡೋಣವಾ? ಹೊರಗಡೆನಾ? ಲೇ, ಮನೆ ಇರುವಾಗ ಹೊರಗಡೆ ಯಾಕೆ ಮೀಟ್ ಮಾಡ್ಬೇಕು? ಇಲ್ಲ ಬೇಡ ಕಣೆ, ನಿನಗೆ ಹೇಗೆ ಹೇಳೋದು, ನಾನಿನ್ನು ಮುಂದೆ ನಿಮ್ ಮನೆಗ್ ಬರ್ದೇ ಇರೋದೇ ಒಳ್ಳೇದು. ಏನೇ ಆಯ್ತು ನಿಂಗೆ? ನಮ್ಮ ಮನೆಗೆ ಬರೋದಕ್ಕೆ ಏನ್ ಪ್ರಾಬ್ಲಮ್ ನಿಂಗೆ? ಪ್ರಾಬ್ಲಮ್ ಎಲ್ಲ ಏನೂ ಇಲ್ಲ, ಸುಮ್ನೆ ಕಣೆ. ಇಲ್ಲ ಕಣೆ, ಏನೋ ಪ್ರಾಬ್ಲಮ್ ಆಗಿದೆ, ಅದೇನ್ ಹೇಳು. ಏನೂ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಬಿಟ್ಬಿಡೆ. ಏಯ್, ಇವಾಗೇನ್ ಹೇಳ್ತೀಯೋ ಇಲ್ವೋ? ಅದು ನಿನ್ನಪ್ಪ ನನ್ನ ಹತ್ರ ತುಂಬಾ ಅಸಹ್ಯವಾಗಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಮತ್ತೆ ನಿಮ್ ಮನೆಗ್ ನಾನ್ ಬಂದ್ರೆ ನಿನ್ನಪ್ಪ ನನ್ನ ಹತ್ರ ಮತ್ತೆ ಅಸಹ್ಯವಾಗಿ ಮಾತಾಡ್ತಾರ ಅಂತ ಹೆದರಿಕೆ ಆಗ್ತಾ ಇದೆ. ಹೌದಾ? ನೀನ್ ಹೇಳ್ತಿರೋದೆಲ್ಲ ಸತ್ಯನಾ? ಇದೆಲ್ಲ ಯಾವಾಗ ನಡೀತು? ನಿನ್ನ ಹತ್ರ ಯಾವಾಗ ತಪ್ಪಾಗಿ ಮಾತಾಡಿದ್ರು?